ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಪ್ರೀತಿಯ ಚೈತ್ರ ಆರ್ದೇವಾಡಿ. ಇವತ್ತು January 22 ರಾಮ ಮಂದಿರ ನಿರ್ಮಾಣದ ಖುಷಿ ಒಂದು ಕಡೆ ಆದರೆ ನಮ್ಮ ಮನೆಯಲ್ಲಿ ಮತ್ತೊಂದು ಖುಷಿ ಇತ್ತು. ಅಜ್ಜಿಯ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಇನ್ನೆರಡು ದಿನ ಬಿಟ್ಟರೆ ಒಂದು ಎಕ್ಸಾಮ್ ಕೂಡ ಮುಗಿದು ಹೋಗುತ್ತೆ. ಅದಾದಮೇಲೆ ಮತ್ತೆ ನನ್ನ ಬರ್ತ್ಡೇ ಬರಲಿಕ್ಕಿದೆ. ಹಾಗಾಗಿ ತುಂಬಾ ಎಕ್ಸೈಟೆಡ್ ಆಗಿದ್ದೇನೆ. ಅಜ್ಜಿಗೆ ಬರ್ತ್ಡೇಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ನಾನು ಅಮ್ಮ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಅಪ್ಪನಿಗೆ ಸಹ ಗೊತ್ತಿರಲಿಲ್ಲ. ನಾವೇ ಸೀಕ್ರೆಟಾಗಿ ಪ್ಲ್ಯಾನ್ ಮಾಡಿ ಕೇಕ್ ತಂದಾದಮೇಲೆ ಗೊತ್ತಾಗಿತ್ತು. ಆ್ಯಂಡ್ ಡೆಕೋರೇಷನ್ ಎಲ್ಲ ಅದಾದಮೇಲೆ ನಾನು ಸ್ಟಾರ್ಟ್ ಮಾಡಿದೆ. ಗೋಡೆಗೆಲ್ಲ ಹ್ಯಾಪಿ ಬರ್ತ್ಡೇ ಸ್ಟಿಕ್ಕರು ಅದು ಇದು ಅಂತ ಏನೂ ಹಾಕಲಿಲ್ಲ. ಜಸ್ಟ್ ಗಿಡಗಳನ್ನು ಸುತ್ತಲೂ ಇಟ್ಟು ಇವತ್ತು ರಾಮನ ದೀಪಾವಳಿ ಆಚರಿಸಲಿಕ್ಕೆ ಬೇರೆ ಇದೆ ಅಂತ ಹೇಳಿ ರಂಗೋಲಿ ಕೂಡ ಹಾಕಿದ್ದೆ. ಟೋಟಲಾಗಿ ಡಿಫ್ರೆಂಟಾಗಿ ಈ ಸರಿಯ ಬರ್ತ್ಡೇನ ಆಚರಿಸೋಣ ಅಂತ ಹೇಳಿ ಅಂದ್ಕೊಂಡೆ. ಹಾಗಾಗಿ ಲೈಟಿಂಗ್ ಬೇರೆ ಇತ್ತಲ್ಲ, ಅದನ್ನೆಲ್ಲ ಫಿಕ್ಸ್ ಮಾಡಿದೆ. ಕಿಟಕಿ ಲೈಟಿಂಗ್ಸ್ಗಳನ್ನೆಲ್ಲ ಫಿಕ್ಸ್ ಮಾಡಿ ಹಾಗೆ ತಿಂಡಿಗಳನ್ನೆಲ್ಲ ಇಟ್ಟು ಹಾಗೆ ಡೆಕೋರೇಟ್ ಮಾಡುವಾಗ ಸಂಜೆ ಆಗೋಯಿತು. ಸರಿಸುಮಾರು ನಾವು ಈ ರೀತಿಯಾಗಿ ಅರೇಂಜ್ಮೆಂಟ್ ಮಾಡುವಾಗಲೇ 4:50 ಕಳೆದಿದೆ. ಮೊನ್ನೆ ಅಷ್ಟೇ ಗೋಡೆಗೆಲ್ಲ ಪೇಂಟ್ ಕೊಟ್ಟಿದ್ವಿ. ಅದೀಗ ಹಳೆ ಪೇಂಟ್ ಥರನೇ ಆಗೋಗಿದೆ, ನಾರ್ಮಲ್ ಆಗಿದೆ. ಆ್ಯಂಡ್ ನಾವು ಮನೆಯವರು ಮಾತ್ರ ಸೇರಿ ಡೆಕೋರೇಟ್ ಮಾಡಿ ಆಚರಿಸೋ ಅಂತ ಹೇಳಿ ಇದ್ವಿ. ಬಟ್ ಆ ಕಡೆ ಈ ಕಡೆ ಮನೆಯವರೆಲ್ಲ ಬಂದರೆ ತುಂಬಾ ಖುಷಿಯಾಗುತ್ತಲ್ಲ ಅಂತ ಹೇಳಿ ಎಲ್ಲರನ್ನು ಕರೆದ್ವಿ. ಅದರ ಒಂದು ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದರೆ, ನನ್ನ ಬರ್ತ್ಡೇಗೆ ಹೆಚ್ಚಾಗಿ ಎಲ್ಲ ಮಕ್ಕಳೇ ಇರ್ತಿದ್ರು. ಆದರೆ ಈ ಸಾರಿ ಮಾತ್ರ ಯಾರೂ ಅಷ್ಟಿರಲಿಲ್ಲ. ನಾನು ಮತ್ತು ಚಿರುಷು ಮತ್ತು ಅದೊಂದು ಮಗು ಬಿಟ್ಟರೆ. ಸಿಟೌಟ್ನ ಎದುರು ತುಳಸಿ ಕಟ್ಟೆ ಹತ್ತಿರ ಡೆಕೋರೇಟ್ ಮಾಡಿದ್ದು ನನಗಂತೂ ತುಂಬಾ ಇಷ್ಟ ಆಯಿತು. ಅದರಿಂದ ತೆಗಿಯೋಕ್ಕೆ ಮನಸ್ಸಿರಲಿಲ್ಲ ಡೆಕೋರೇಟ್ ಮಾಡಿದ್ದನ್ನು. ಆ್ಯಂಡ್ ನನಗೆ ಡೆಕೋರೇಟ್ ಮಾಡೋದು ಅಂತ ಹೇಳಿದರೆ ತುಂಬಾ ಇಷ್ಟ. ಹಾಗಾಗಿ ಏನಾದರೂ ಐಟಮ್ಸ್ಗಳು ಸಿಕ್ಕಿದರೆ ಹಾಗೆ ಡೆಕೋರೇಟ್ ಮಾಡ್ತಾ ಕೂತ್ಬಿಡ್ತೇನೆ. ಅಜ್ಜಿಗೆ ಹೊಸ ನೈಟಿ ತಂದಿದ್ದರು ಅಮ್ಮ. ಹಾಗಾಗಿ ಅಜ್ಜಿ ಡ್ರೆಸ್ ಮಾಡ್ಕೊಳ್ತಾ ಇರುವಾಗ ನಾನಿಲ್ಲಿ ಡೆಕೋರೇಟ್ ಕೆಲಸವನ್ನು ಮುಂದುವರಿಸಿದ್ದೆ. ಅಜ್ಜಿಯ ಬರ್ತ್ಡೇಗೆ ಯಾರೆಲ್ಲ ವಿಶ್ ಮಾಡಿದ್ರು ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಇನ್ನೇನು ಮಾತಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನಾನು ನಮ್ಮ ಮನೆಯ ರಾಮನ ದೀಪಾವಳಿಯನ್ನು ಹೇಗೆ ಆಚರಿಸಿದೆ ಅಂತ ಹೇಳಿ ನಿಮಗೆ ಮುಂದಿನ ವ್ಲಾಗ್ನಲ್ಲಿ ತೋರಿಸ್ತೀನಿ. ನನಗಂತೂ ತುಂಬಾ ನೆಮ್ಮದಿ ಆಯಿತು. ಆ ರಾಮನ ಮೂರ್ತಿ ಎಷ್ಟೊಂದು ಕ್ಯೂಟ್ ಆಗಿದೆ ಅಲ್ವಾ. ನನಗಂತೂ ಆ ದೃಶ್ಯ ನೋಡಿ ಏನು ಹೇಳಬೇಕಂತಲೇ ಗೊತ್ತಾಗ್ತಾ ಇಲ್ಲ. ತುಂಬ ಖುಷಿಯಾಯಿತು ಅಂತಷ್ಟೇ ಹೇಳ್ಬೋದು. ಆ್ಯಂಡ್ ಭಜನೆ ಮಾಡಿ ನನಗೆ ಮನಸ್ಸಿಗೆ ತೃಪ್ತಿ ಆಯಿತು. ಮಧ್ಯಾಹ್ನ ನಾವು ರಾಮನಲ್ಲಿಗೆ ಊಟಕ್ಕೆ ಕೂಡ ಹೋಗಿದ್ವಿ. ನಾನಂತೂ ಡೆಕೋರೇಷನ್ ಮಾಡಿ ಆದಮೇಲೆ ಡ್ರೆಸ್ ಹಾಕೋಣ ಅಂತ ಹೇಳಿ ಹೋದೆ. ಬಟ್ ಟೈಟ್ ಫಿಟ್ಟಿಂಗ್ ಮಾಡಿರಲಿಲ್ಲ. ಪರವಾಗಿಲ್ಲ, ಹೊಸ ಡ್ರೆಸ್ ಹಾಕಬೇಕಲ್ವಾ ಅಂತ ಹೇಳಿ ಹೊಸ ಡ್ರೆಸ್ ಹಾಕಿದೆ. ಪ್ರತಿಯೊಂದು ಹಬ್ಬಕ್ಕೂ ಈಗ ಹೊಸ ಡ್ರೆಸ್ಸನ್ನು ಹಾಕುವ ಭಾಗ್ಯ ನನ್ನದಾಗ್ತಾ ಇದೆ ಅಂತಲೇ ಹೇಳ್ಬೋದು. ನನ್ನ ಡೆಕೋರೇಷನ್ ವಿಡಿಯೋದಲ್ಲಿ ಹೇಗೆ ಕಾಣ್ತಾ ಇದೆಯೋ ಗೊತ್ತಿಲ್ಲ. ನನಗಂತೂ ಸ್ಯಾಟಿಸ್ಫೈ ಆಯಿತು. ನಿಮ್ಗೆ ಹೇಗಾಗಿದೆ ಅಂತ ಹೇಳಿ ನನಗೆ ತಿಳಿಸಬಹುದು. ನಾನಂತೂ ನನ್ನ ಬರ್ತ್ಡೇ ದಿನಕ್ಕೆ ಕಾಯ್ತಾ ಇದ್ದೇನೆ. ಒಂದೆಡೆ ಬೇಸರ ಕೂಡ ಇದೆ, ಒಂದು ವರ್ಷ ಕಳೆದು ಹೋಯ್ತಲ್ಲ ಅಂತ ಹೇಳಿ. ಪರವಾಗಿಲ್ಲ, ಅನುಭವದ ಮೂಟೆಯನ್ನು ಹೊತ್ಕೊಂಡು ಮುಂದಿನ ವರ್ಷಕ್ಕೆ ಕಾಲ ಇಡ್ತಾ ಇದ್ದೇನೆ ಅನ್ನುವ ಖುಷಿ ಕೂಡ ಇದೆ. ಹೋದ ಸಮಯ ಮತ್ತೆ ಬರಲ್ಲ. ಬಂದ ಸಮಯವನ್ನು ನಾವು ವೇಸ್ಟ್ ಮಾಡದೆ ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡ್ತಾ ಖುಷಿ ಪಡಬೇಕು ಅಂತ ಹೇಳ್ತಾ ಬರ್ತ್ಡೇಯ ಸೆಲೆಬ್ರೇಷನನ್ನು ಕೂಡ ತೋರಿಸ್ತಾ ಇದ್ದೇವೆ. ನಾನು ಆ ಮೊಬೈಲಲ್ಲಿ ಚೆನ್ನಾಗಿ ಫೋಟೋ ತೆಗಿಯೋಕೆ ಅಂತ ಹೋದೆ. ಬಟ್ ಕ್ಲಾರಿಟಿ ಇರಲಿಲ್ಲ, ಮಬ್ಬು ಕಾಣ್ತಾ ಇತ್ತು. ಹಾಗಾಗಿ ಫೋಟೋಸ್ಗಳನ್ನು ಅಷ್ಟೊಂದು ಕ್ಲಿಯರಾಗಿ ತೆಗಿಲಿಕ್ಕಾಗಲಿಲ್ಲ. ಆ್ಯಂಡ್ ಅಜ್ಜಿ ಕೇಕ್ ಕಟ್ ಮಾಡಿ ಆದಮೇಲೆ ನಾನೇ ಕೇಕ್ ಕಟ್ ಮಾಡಿ ಹಂಚೋಕ್ಕೆ ಕೂತೆ. ಯಾಕಂದರೆ ನನಗೆ ಕೇಕ್ ಕಟ್ ಮಾಡೋದು, ಈ ರೀತಿ ಸೆಲೆಬ್ರೇಟ್ ಮಾಡೋದೆಲ್ಲ ತುಂಬಾ ಖುಷಿ. ಆ್ಯಂಡ್ ಇನ್ನು ಸ್ವಲ್ಪ ದಿನ ಹೋದರೆ ಮತ್ತೊಮ್ಮೆ ಕೇಕ್ ಕಟ್ ಮಾಡಲಿಕ್ಕೆ ಇರಬಹುದು. ಬಟ್ ಗೊತ್ತಿಲ್ಲ, ಆ ಸಿಚುವೇಷನಲ್ಲಿ ನನ್ನ ಮೆಂಟ್ಯಾಲಿಟಿ ಹೇಗಿರ್ತದೋ ಹಾಗೆ ನಾನು ಯೋಚನೆ ಮಾಡ್ತೇನೆ, ಸೆಲೆಬ್ರೇಷನ್ ಮಾಡಬೇಕೋ ಬೇಡವೋ ಅಂತ ಹೇಳಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.